ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಆಗಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಿ ಒಳ್ಳೆಯ ರೀತಿ ಕೆಲಸ ಮಾಡಲಿ. ನಮ್ಮ ಸಮಾಜದವ್ರನ್ನ ಮುಖ್ಯಮಂತ್ರಿ ಆಗಿರೋದ್ರಿಂದ ನಮಗೂ ಸಂತೋಷ, ಏನು ತೊಂದರೆ ಇಲ್ಲ, ಮಾಡಲಿ. ಅವ್ರಿಗೆ 2 ವರ್ಷ ಅವಕಾಶ ಸಿಕ್ಕಿದೆ, ದೇವ್ರು ಕೊಟ್ಟಿದ್ದಾರೆ, ಮಾಡಲಿ. ನಮ್ಮದೇನಿಲ್ಲ, ಒಳ್ಳೆ ಕೆಲಸ ಮಾಡಲಿ. ನಮಗೆ ಒಳ್ಳೆ ಕೆಲಸಕ್ಕೆ ನಮ್ಮ ಸಹಕಾರ. ಅದನ್ನು ನೋಡಿ ಸರ್, ಯಾವಾಗ ಏನೇನಿದೆ, ಎಸ್ ಎಂ ಕೃಷ್ಣ ಅವರೇ ಇದ್ರಪ್ಪ. 2004ರಲ್ಲಿ ಎಸ್ ಎಂ ಕೃಷ್ಣ ಅವರೇ ಮುಖ್ಯಮಂತ್ರಿ ಇದ್ದು ಏನಾಯ್ತಪ್ಪ, 5 ವರ್ಷ ಅವರೇ ಇದ್ದರು. 2024 ಏನಾಯ್ತು ಚುನಾವಣೆ ನಮಗೆ ಗೊತ್ತಿದೆಯಲ್ಲ ಸರ್. 2004ರಲ್ಲಿ ಏನಾಯಿತು ಚುನಾವಣೆ. ಈ ರಾಜ್ಯದಲ್ಲಿ ದೇವೇಗೌಡರು ರಾಜಕೀಯ ಮುಗಿದೇ ಹೋಯಿತು ಅಂತ ಇತ್ತು 99ರಲ್ಲಿ, ಇದು 89. ಮತ್ತು 2000ದಲ್ಲಿ 90ನೇ ಇಸ್ವಿನ 91ರಲ್ಲಿ ಮತ್ತೆ ಲೋಕಸಭೆಗೆ ಆಯ್ಕೆಯಾಗಿ ರಾಜ್ಯದಲ್ಲಿ 117 ಸೀಟ್ ಗೆದ್ದು 17 ಪಾರ್ಲಿಮೆಂಟ್ ಗೆದ್ದು ಮುಖ್ಯಮಂತ್ರಿನೂ ಆಗಿದ್ದಾರೆ, ಪ್ರಧಾನಮಂತ್ರಿನೂ ಆಗಿದ್ದಾರೆ. ಹಾಲಿ ಈಗ ಮುಖ್ಯಮಂತ್ರಿಗಳಾದಮೇಲೆ ಅವರು ಹೋಗಿ ಮಾಜಿ ಮುಖ್ಯಮಂತ್ರಿಗಳ ಅನುಭವವನ್ನು ತಿಳ್ಕೊಳಕ್ಕೆ ಹೋಗ್ತಾರೆ. ಅದು ನಾವೇನು ಬೇಡ ಸರ್. ಅದನ್ನು ಈಗ ಎಸ್ ಎಂ ಕೃಷ್ಣ ಅವರೇ ಮುಖ್ಯಮಂತ್ರಿ ಇದ್ರಪ್ಪ, ಯಾಕೆ ಒಲ್ಲಿಲ್ಲ? 2004ರಲ್ಲಿ ಎಸ್ ಎಂ ಕೃಷ್ಣ ಅವರಿದ್ದೇ ಏನಾಯಿತು ಸರ್? ಅದೆಲ್ಲ ಈಗ ಯಾಕೆ ಟೈಮು 2028ಕ್ಕೆ ಮಾತಾಡೋದು ಬಿಡಿ. ಹೆಂಗೆ ಗೊತ್ತಿಲ್ಲಪ್ಪ ನನಗೆ. ನಾನು ಭವಿಷ್ಯ ನನಗೆ ಭವಿಷ್ಯ ಹೇಳೋ ಒಂದು ಇದಿಲ್ಲ. ಏನು ಹೇಳಿ ಸರ್, ಇನ್ನೇನಾದ್ರು ಐತೆ ಕೇಳಿ. ರಾಜ್ಯಸಭಾ ಸಿಗದೇ ಇರೋ ವಿಚಾರಕ್ಕೆ ಕಾಂಗ್ರೆಸ್ ದೊಡ್ಡ ಮಟ್ಟ ಟೀಕೆ ಮಾಡ್ತಾ ಇದ್ದೇವೆ, ಅನ್ಯಾಯ ಮಾಡ್ತು. ನಾವು ಸರ್, ಈಗ ನಾವೇನು ಯಾರು ಕಾಂಗ್ರೆಸ್ ದೇವೇಗೌಡರೇನಾರು ರಾಜ್ಯಸಭಾ ಸೀಟ್ಗೆ ಅರ್ಜಿ ಹಾಕೊಂಡಿದ್ರೆ ಸರ್, ನೀವು ಪೇಪರ್ನವರು ಮಾಧ್ಯಮದವ್ರು ಓಡಿಸ್ತಾ ಇದ್ರಿ. ಅದು ರಾತ್ರಿ 12 ಗಂಟೆವರೆಗೆ ಓಡಿಸಿದ್ರಿ. ಚರ್ಚೆ ಇದೆ ಅಂತ ಹೇಳಿ ನಾನೇನು ಹೇಳೋಕ್ಕೆ ಹೋಗಿಲ್ಲ, ಅಥವಾ ದೇವೇಗೌಡರು ಹೇಳಿಲ್ಲ, ಕುಮಾರಣ್ಣರು ಹೇಳಿಲ್ಲ. ನಾವೆಲ್ಲರೂ ಕೇಳೋಕ್ಕೆ ಹೋಗಿದ್ದೀವಿ ಸರ್. ದೇವೇಗೌಡರು ಅಂತ ಪ್ರಧಾನಮಂತ್ರಿ ಹುದ್ದೆನೇ ಬಿಟ್ಟು ಬಂದವರು ಕಂಟಿನ್ಯೂ ಆಗಿ ಅಂತ ಹೇಳಿ ಅವತ್ತು ವಾಜಪೇಯಿ ಹೇಳಿದರು. ಏನಾದ್ರು ಸೀತಾರಾಮ್ ಕೇಸರಿ ಹತ್ರ ಹೋಗಿ ತಪ್ಪಾಯಿತು ಅಂದಿದ್ರೆ ದೇವೇಗೌಡರು ಮತ್ತೆ ಪ್ರಧಾನಮಂತ್ರಿಯಾಗಿ ಉಳಿಬೋದಾಯಿತು. ದೇವೇಗೌಡರದು ಸ್ವಾಭಿಮಾನ ಇದೆ. ಅವರು ಈಗ ನಮಗಿರೋದು ಮೋದಿಯವರು ಮುಖ್ಯ, ನಮಗೆ ಬಾಕಿ ವಿಷಯ ಎಲ್ಲ ನಮಗಿಲ್ಲ. ಮೋದಿಯವ್ರನ್ನ ಈ ರಾಷ್ಟ್ರದಲ್ಲಿ ಇವತ್ತು ಕೈ ಬಲಪಡಿಸ್ಬೇಕು, ಅದಕ್ಕೆ ನಾವು ಇದಾಗಿರ್ಬೇಕು. ಅದು ಗೊತ್ತಿಲ್ಲಪ್ಪ. ಮೊನ್ನೆ ಅವರೇ ಹೇಳಿದ್ರಲ್ಲ, ದೇವೇಗೌಡರು ಚರ್ಚೆಗೆ ಬಂದಿಲ್ಲ ಅಂತಾರೆ. ನಾವೇನು ಮಾಡೋಣ ಸರ್, ಚರ್ಚೆಗೆ ಬಂದಿಲ್ಲ ಅಂತಾರೆ. ಈಗ ನಮ್ಮ ಜಿಲ್ಲೆಯಲ್ಲೇ ನೋಡ್ತಾ ಇದ್ದೀರಲ್ಲ, ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅವರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯೋ ಅಥವಾ BJP ಪ್ರಧಾನ ಕಾರ್ಯದರ್ಶಿಯೋ ಅವ್ರನ್ನೇ ರಾಜ್ಯದ BJP ಅಧ್ಯಕ್ಷರನ್ನೇ ಕೇಳಿದ್ರು. ಅಲ್ಲ, ಯಾಕೆಂದರೆ ಸರ್ ಕಾಂಗ್ರೆಸ್ಸಿಗೆ ಸಿಂಪತಿ ತೋರಿಸ್ತಾ ಇದೆ ದೇವೇಗೌಡರ ಮೇಲೆ. ಅಯ್ಯೋ ದೇವೇಗೌಡರಿಗೆ ಅನ್ಯಾಯ ಆಗೋಯ್ತು ಸರ್. ಈಗ ದೇವೇಗೌಡರು ನೆನ್ನೆ ಒಂದು ಮಾತು ಹೇಳಿದ್ದಾರೆ, ನೋಡಿದ್ರ? ನನಗೆ ಇವೆಲ್ಲ ರಾಜ್ಯಸಭೆಗಿಂತ ನನ್ನ ಜೀವನದಲ್ಲಿ ಸುಮಾರು 72 ವರ್ಷ ರಾಜಕೀಯ ಮಾಡಿದ್ದೀನಿ. ನನಗೆ ಅವೆಲ್ಲದಕ್ಕಿಂತ ಇವತ್ತು ರಾಜ್ಯ ಮುಖ್ಯ. ದೇವೇಗೌಡರು ರಾಜ್ಯಸಭೆಯಲ್ಲಿದ್ದರೆ ರಾಜ್ಯದ ಹಿತ ಕಾಪಾಡೋದಕ್ಕೆ ಹೋರಾಟ ಮಾಡೋರು. ಬೇಡ ಅಂದರೆ ಈಗೇನು ನಮಗೆ ಬೇಕಾದ್ರೆ ಈ ಸಂದರ್ಭದಲ್ಲಿ ಮೋದಿಯರದು ನನಗೆ ಇದು ನನ್ನ ಬಾಂಧವ್ಯ ಇದೆ, ನಾನು ಬದುಕಿರೋವರಿಗೆ ಅವ್ರ ಜೊತೆ ಇರ್ತೀನಿ ಅಂತ ಇವತ್ತು ಹೇಳಿದ್ದಾರೆ. ನಾವೆಲ್ಲ ಮೋದಿಯರಿಗೋಸ್ಕರ ಹೋರಾಟ ಮಾಡಬೇಕು ಹೊರತು ಬೇರೆ ಇಲ್ಲಿ ಯಾವ ಲೋಕಲ್ ಪಾಕಲ್ಗಳು ನಾವು ತಲೆ ಕೆಡಿಸ್ತೀವಿ. ಈಗ GT ದೇವೇಗೌಡರು ಮೊನ್ನೆ ದೇವೇಗೌಡರು ಮನೆ ಹತ್ರ ಬಂದು ಹೇಳಿಲ್ವೇನ್ರಿ, ನಾನು ಮುಂದೆ ನಿಲ್ಲೋದಾದರೆ JDS-ಇಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದನೇ ಅಂತ ಹೇಳಿದ್ರು. ಇನ್ನೇನು ಹೇಳಿದ್ರು? ಈಗ ಅದೆಲ್ಲ ಸರಿಯಾಗುತ್ತೆ, ಕಾಲ ನಿರ್ಧರಿಸುತ್ತೆ. ದೇವೇಗೌಡರು ನಮ್ಮ ನಾಯಕರಿದ್ದಾರೆ, ಕುಮಾರಣ್ಣ ಎಲ್ಲ ಸೇರಿ ಮಾಡ್ತಾರೆ. ಅದನ್ನು ಈಗ ಯಾಕದು ಈಗ ಸರ್, ಈಗ ಆಮೇಲೆ ಮಾತಾಡೋದು ಇನ್ನೂ ಟೈಮ್ ಇದೆಯಲ್ಲ ಬ್ರದರ್. ಈಗ GT ದೇವೇಗೌಡರು ಹಿರಿಯರಿದ್ದಾರೆ. ನಾನು ಸುಮಾರು 94ನೇ ಇಸ್ವಿಯಿಂದ GT ದೇವೇಗೌಡರು ನಂದು ಸಂಬಂಧ ಇದೆ. ಸಾರಾ ಮಹೇಶ್ ಇದೆ, ನಾವೆಲ್ಲ ಒಟ್ಟಾಗಿ ಕೂತು GT ದೇವೇಗೌಡರು, ಕುಮಾರಣ್ಣ, ನಾನು, ದೇವೇಗೌಡರೆಲ್ಲ ಕೂತು ಪಕ್ಷ ಉಳಿಸೋಕೆ ಏನು ಮಾಡಬೇಕು ನಾವು ಮಾಡ್ತೀವಿ. ನನಗೇನಿದಿಲ್ಲ ಪಾಪ, ಅವ್ರಿಗೆ ಇರಬೇಕಾಯ್ತು. ನಾವೇನು ಬೇಡ, ಅದೇನೋ ಒಪ್ಪಂದ ಮಾಡ್ಕೊಂಡ ನಾನೇನು ಮಾಡೋಕ್ಕಾಗುತ್ತೆ ಸರ್?
ನಮಗೆ ಸಿದ್ದರಾಮಯ್ಯವ್ರ ಬಗ್ಗೆ ನನಗೇನು ವೈಯಕ್ತಿಕವಾಗಿ ಯಾವುದೂ ಇದಿಲ್ಲ. ಈ ರಾಜ್ಯ ಒಪ್ಪಂದ ಇತ್ತು, ಅವ್ರ ಪಕ್ಷದ ಇದು ಅದು ಮಾಡ್ಕೊಂಡವರು. ಸರ್ ಈಗ ಬಿಡದಿ ರೈತರ ಮೇಲೆ FIR ಆಗಿದೆ ಸರ್, ಟೌನ್ಶಿಪ್ ವಿಚಾರವಾಗಿ ರೈತರ ಮೇಲೆ FIR ಆಗಿದೆ ಸರ್. ಅದನ್ನು ಕುಮಾರಣ್ಣ ನಿಂತ್ಕೊಂಡು ಮಾಡ್ತಾರೆ ಬಿಡಿ, ಅದಕ್ಕೆ ಸಂಬಂಧ. ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.